ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ತೀರ್ಥ, ಬೇರೆ ಯಾರೋ ಮಾಡಿರೋ ತಪ್ಪಿಗೆ ನನ್ನನ್ನೇ ದೂರ್ತಿರಲ್ಲ. ನಿನ್ನೆ ನಡೆದೊಂದು ವಿಷಯ ಪೇಪರ್ ಅಲ್ಲಿ ದೊಡ್ಡ ಸುದ್ದಿ ಆಗಿದೆ. ಇದು ಹೀಗೆ ಆದ್ರೆ ನನ್ನ ಇಮೇಜ್ ದೊಡ್ಡ ಹೊಡ್ತಾ ಬೀಳ್ತೆ. ನಿತ್ಯ, ದಯವಿಟ್ಟು ಅರ್ಥ ಮಾಡ್ಕೊ. ಕಮಾನ್ ತೀರ್ಥ, ಇದ್ರಲ್ಲಿ ನಂದೇನ್ ತಪ್ಪಿದೆ? ಎಲ್ಲ ಟೈಮ್ ನಾನೇ ಬಲಿ ಆಗ್ಬೇಕಾ? ನಮ್ಮಿಬ್ರು ಎಂಗೇಜ್ಮೆಂಟ್ ಆಗ್ಬೇಕು ಅಂದಾಗ ಆ ಸುಮನ ಮಧ್ಯ ಬಂದು ಅವಳು ನಿನ್ನ ಪಡ್ಕೊಂಡು ನಿನ್ ಜೀವನ ಹಾಳಾಯ್ತು. ನಾನ್ ಮೂರ್ಛೆ ತಪ್ಪಿದ್ದಾಗೆ ಬೇರೆ ಯಾರಾದ್ರೂ ಬಿದ್ದಿದ್ರೆ ನೀನ್ ಅವ್ರಿಗೆ ಸಹಾಯ ಮಾಡ್ತಿದ್ದೆ. ಹಾಗೆ ನೀನ್ ನನಗ್ ಸಹಾಯ ಮಾಡ್ದೆ, ಕೇರ್ ತೋರಿಸ್ದೆ. ಇದಕ್ ಮೀಡಿಯಾದವ್ರು ಏನೇನೋ ಸುದ್ದಿ ಮಾಡಿದ್ರೆ ನಾನೇನ್ ಮಾಡ್ಲಿ? ನೋಡು ತೀರ್ಥ, ನಾಯಕರ ಮತ್ತು ನಿನಗ್ ವೇದ ವಾಕ್ಯ ಅಂತೀಯ. ಅದೇ ನಾಯಕರೇ ನನ್ನ ನಿನ್ ಜೊತೆಗಿದ್ದು ಕೆಲ್ಸ ಮಾಡೋದಕ್ಕೆ ಹೇಳಿರೋದು. ನಿತ್ಯ ಪ್ಲೀಸ್, ದಯವಿಟ್ಟು ಚಿಕ್ಕದ ದೊಡ್ಡದಾಗಿ ಬೆಳೆಸ್ಬೇಡ. ಇವತ್ತು ಒಂದಿನ ಎಲೆಕ್ಷನ್ ಪ್ರಚಾರ ಇದೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ತೀರ್ಥ, ಏನ್ ನಡೀತಾ ಇದೆ ಇಲ್ಲಿ? ಏನಮ್ಮ ಇದೆಲ್ಲ? ನಾನು ಅವಾಗಿಂದ ಗಮನಿಸ್ತಾನೆ ಇದ್ದೀನಿ. ಹಾ, ನೀನು ಹೇಳ್ದ ಹಾಗೆ ಪ್ರಚಾರ ಯಾವ ರೀತಿ ಸಿಕ್ಕಿದ್ರು ಒಳ್ಳೇದೇ. ಆದ್ರೆ ಕೆಲವೊಮ್ಮೆ ನೆಗೆಟಿವ್ ಪ್ರಚಾರ ನಮ್ಮ ವೋಟ್ ಬ್ಯಾಂಕ್ ಅನ್ನ ಅಲ್ಲಾಡಿಸ್ಬಿಡುತ್ತೆ. ನೋಡಮ್ಮ, ನಾನು ಮಿನಿಸ್ಟರ್ ಆಗಿ ಇವನ್ ಜೊತೆ ಪ್ರಚಾರ ಮಾಡೋದು ನಾನೇ ಹೇಳಿದ್ದೆ. ಈಗ ನಾನೇ ಹೇಳ್ತಾ ಇದ್ದೀನಿ, ಇನ್ನು ಮೇಲೆ ಇವನ್ ಜೊತೆ ಪ್ರಚಾರ ಮಾಡೋದು ಬೇಡ ಅಂತ. ನೀನು ಇವನ್ ಕ್ಷೇತ್ರದಲ್ಲಿ ಪ್ರಚಾರ ಮಾಡು, ಓಕೆನಾ? ನಾಯಕರೇ, ಅದು ಇನ್ನು ಹೋಗ್ಬೋದು. ಸರಿ ನಾಯಕರೇ, ನೀವ್ ಹೇಗೆ ಹೇಳ್ತಿರೋ ಹಾಗೆ. ಎಸ್, ಗುಡ್. ಏನು ತೀರ್ಥ, ಇದೊಂದು ಚಿಕ್ಕ ಮ್ಯಾಟರ್ನ ಹ್ಯಾಂಡಲ್ ಮಾಡಕ್ಕಾಗಿಲ್ವಲ್ಲ? ಹಿಂಗಾದ್ರೆ ಹೇಗೆ? ಓಹ್, ನಮಸ್ಕಾರ. ಕಮಾನ್ ಕಮಾನ್. ನಾನೊಬ್ಬ ಹುಚ್ಚಾಕ. ನಾನು ಅಳದಲ್ದೆ ಮನೆಯವ್ರನ್ನೆಲ್ಲ ಅಳಿಸ್ಬಿಟ್ಟೆ. ಐಮ್ ಸಾರಿ ಅಕ್ಕ. ಸಾರಿ ಅಂಕಲ್. ಇರ್ಲಿ ಬಿಡಪ್ಪ, ನೀನ್ ಮಾತಾಡಿದ್ರಲ್ಲಿ ಏನು ತಪ್ಪಿಲ್ಲ. ಯಾರು ಹೇಳಲಿ ಬಿಡ್ಲಿ, ನಾವು ಪ್ರತಿದಿನ ನಮ್ಮ ರಾಜೇಶ್ ನೆನಪಿಸ್ಕೊತಾನೆ ಇರ್ತೀವಿ ಕಣಪ್ಪ, ನೆನಪಿಸ್ಕೊತಾನೆ ಇರ್ತೀವಿ. ಹೇ, ನಾನು ಹೆಲ್ಪ್ ಮಾಡ್ಲಾ? ಅಯ್ಯೋ ಬೇಡ. ನನ್ನ ನಿಮ್ಮ ಅಣ್ಣ ಅನ್ಕೋ. ಪರವಾಗಿಲ್ಲ, ನಾನೇ ಒಣಗಾಕ್ತೀನಿ. ರಾಜೇಶ ಬಿಡಪ್ಪ, ಅವಳು ಮಾಡ್ತಾಳೆ. ವಾವ್ ಅಕ್ಕ, ನಿಮ್ ಮನೆ ಚಿಕ್ಕದಾಗಿರ್ಬೋದು, ಆದ್ರೆ ಎಲ್ರ ಮನ್ಸು ತುಂಬಾ ಚೊಕ್ಕವಾಗಿದೆ. ಎಲ್ರು ಕಣ್ಮುಂದೆನೆ ಓಡಾಡ್ತಿರ್ತಾರೆ. ನೋಡಕ್ಕೆ ಎಷ್ಟು ಖುಷಿ ಅಕ್ಕ. ಅಕ್ಕ, ಈ ದೊಡ್ಡ ಮನೆಯವ್ರ ಹಣೆ ಬರ ನೋಡು. ಎಲ್ರು ದೊಡ್ಡ ದೊಡ್ಡ ರೂಮಲ್ಲೇ ಇರ್ತಾರೆ, ಆದ್ರೆ ಎಲ್ರು ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಇರ್ತಾರೆ. ಯಾವ್ದಾದ್ರು ಹಬ್ಬನೋ ಹರಿದಿನಕ್ಕೋ ಸೇರ್ತಾರೆ. ಜಸ್ಟ್ 3 hours ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಜೂಟ್ ಹಾಕ್ತಾರೆ. ಹೌದ್ ಕಣೋ ರಾಜೇಶ, ನೋಡಿದ್ದೇನಪ್ಪ, ವಯಸ್ಸು ಚಿಕ್ಕದಾದ್ರೂ ಮಾತು ಎಷ್ಟು ದೊಡ್ಡದಾಗಿ ಆಡ್ತಾನೆ ಅಂತ. ನೋಡ್ದೆ ಕಣವ. ನೀನು ಏನ್ ಕೆಲಸ ಮಾಡ್ಕೊಂಡಿದ್ಯಪ್ಪ? NGO ನಡೆಸ್ತಾ ಇದ್ದೀನಿ ಅಂಕಲ್. ಹಂಗಂದ್ರೆ ಏನಪ್ಪ? ಅದೊಂದು ಟ್ರಸ್ಟ್. ಈಗ ಅದನ್ನು ಬಿಡ್ತಾ ಇದ್ದೀನಿ. ರಾಮಯ್ಯ, ಲೋಕೇಶು ಬಾರಪ್ಪ, ವೈದ್ಯರು ಬಂದ್ರು. ಬಾ ನೋಡಪ್ಪ ಹೊಸಿ, ಇನ್ನೊಂಚೂರು ನೋವು ಅಂತ ಅವಳೆ. ರಾಜಿ, ಈ ಪ್ಯಾಂಟನ್ನು ಸ್ವಲ್ಪ ಮೇಲ್ ಮಾಡಮ್ಮ, ಕಟ್ಟು ಬಿಚ್ಚಬೇಕು. ಒಂದು ಕೆಲಸ ಮಾಡು, ಫೈಲ್ ಕೆಳಗಡೆ. ಲೋಕಿಯಣ್ಣ, ಏನಾಗಲ್ಲ ಬಾರಮ್ಮ, ನಾನಿದ್ದೀನಿ. ಸ್ವಲ್ಪ ಹಾಗೆ ಮುಂದೆ ನಡಿ, 4 ಹೆಜ್ಜೆ. ಹಾ,
ಹಾ ತಿರ್ಗು ಈಗ. ರಾಜು ಬಿಡು ನೀನು, ಒಂದೆರಡು ಹೆಜ್ಜೆ ಮುಂದೆ ನಡಿ. ರಾಜೆ, ನನಗೆ ನೋವೇ ಗೊತ್ತಾಗ್ತಿಲ್ಲ ಕಣೆ. ಸಲೀಸಾಗಿ ನಡೀತಾ ಇದ್ದೀನಿ. ಅಪ್ಪ, ನನ್ ಕಾಲ್ ವಾಸಿ ಆಯ್ತು. ಲೋಕ್ಯಣ್ಣ, ನನ್ ಕಾಲ್ ವಾಸಿ ಆಗೋಯ್ತು. ತುಂಬಾ ಉಪಕಾರ ಆಯ್ತು ಅಣ್ಣ. ಹಾ ನೋಡಮ್ಮ, ಮುಕ್ಕಾಲ ಭಾಗ ವಾಸಿಯಾಗಿದೆ. ಇನ್ನೊಂದು ಪಟ್ಟು ಕಟ್ಟಿ ನಾಳೆ ಬಿಚ್ಚಿದ್ರೆ ಎದ್ದು ಚೆನ್ನಾಗಿ ಓಡಾಡ್ಬೋದು. ತುಂಬಾ ಸಮಾಧಾನ ಆಯ್ತು ಕಣಪ್ಪ ಲೋಕೇಶು. ನನ್ನ ಮಗ ಎದ್ದು ಕೂತ್ಕತ್ತದೋ ಇಲ್ವೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ತಿರುಗಾಡಂಗ್ ಮಾಡ್ಬಿಟ್ಟಲ್ಲ, ಬಹಳ ಖುಷಿ ಆಯ್ತು ಕಣಪ್ಪ. ವಾವ್, ಸೂಪರ್ ಸುಮಾಕ. ಮಿನಿಮಮ್ 3-4 ತಿಂಗಳು ಆಗುತ್ತೆ ಅನ್ಕೊಂಡಿದ್ದೆ, ಬರೀ 3 ದಿನದಲ್ಲಿ ರೆಡಿ ಮಾಡಿದ್ರಾ? ರಿಯಲಿ ಯು ಆರ್ ಗ್ರೇಟ್ ಡಾಕ್ಟರ್. ಇಂಗ್ಲಿಷ್ ಮಾತ್ರೆಗಳಿಂದ ವಾಸಿ ಆಗದಿರೋಂಥ ಎಷ್ಟೋ ಕಾಯಿಲೆಗಳು ನಮ್ಮ ನಾಟಿ ಔಷಧಿಯಿಂದ ಗುಣ ಆಗಿದೆ. ಲೋಕೇಣ್ಣ, ನೀವ್ ಎಲ್ಲ ಕಾಯಿಲೆನೂ ವಾಸಿ ಮಾಡ್ತೀರಾ ಅಲ್ವಾ? ನಮ್ ರಾಜೇಶಂಗ್ ಒಂದ್ ಕಾಯಿಲೆ ಇದೆ, ವಾಸಿ ಮಾಡಕ್ಕಾಗುತ್ತಣ್ಣ? ನೋಡಿ ಹೀಗೆ ಯಾವಾಗ ನೋಡಿದ್ರು ಇದ್ದಕ್ಕಿದ್ದಂಗೆ ಕೆಂಬಿಡ್ತಾನೆ, ತಲೆನೋವು ಅಂತಾನೆ, ತಲೆ ಸುತ್ತು ಅಂತಾನೆ. ಸ್ವಲ್ಪ ನೋಡ್ಬಿಟ್ಟು ಹೇಳಿ ಅಣ್ಣ. ಕೊಡಪ್ಪ ಇಲ್ಲಿ ಕೈನ. ನಾಡಿ ಬಿಡಿತ ನೋಡಿ ನಿನ್ಗೇನ್ ಪ್ರಾಬ್ಲಮ್ ಇದೆ ಅಂತ ನಾನು ಹೇಳ್ತೀನಿ. ಕೈಯಾಗ ಕೊಡ್ಬೇಕು ಅಕ್ಕ. ಫಸ್ಟ್ ನೀನ್ ವಾಸಿ ಆಗಕ್ಕ, ಆಮೇಲೆ ನನ್ ಬಗ್ಗೆ ಕೇರ್ ಮಾಡುವಂತೆ. ರಾಜೇಶ, ನಾನು ಹುಷಾರಾಗೇ ಇದ್ದೀನಲ್ಲ, ನೀನೇ ನಿನ್ ಕಣ್ಣಾರೆ ನೋಡ್ದೆ ಅಲ್ವಾ? ನೋಡು, ಇವ್ರು ನಮ್ಮೋರು, ಏನಾಗಿದೆ ಅಂತ ನಿಧಾನವಾಗಿ ನೋಡಿ ಹೇಳ್ತಾರೆ. ಕೈ ಕೊಡು. ನೋಡು, ನನ್ನನ್ನ 2 ದಿನದಲ್ಲಿ ದೊಡ್ಡಾಡೋ ಹಾಗೆ ಮಾಡಿದ್ದಾರೆ. ಖಂಡಿತವಾಗ್ಲು ನಿಧಾನವಾಗಿ ಅವ್ರು ನೋಡಿ ಹೇಳ್ತಾರೆ. ಕೊಡಪ್ಪ. ಫೋನ್ ವೈಬ್ರೇಟ್ ಆಗ್ತಿದೆ. ಆಫೀಸಿಂದ ಕಾಲ್ ಬರ್ತಿದೆ ಅಕ್ಕ. ಹಾ, ಎಸ್ ಸರ್, ಎಸ್. ಇವನೇನು ಅದೆಲ್ಲೋ ಎಂಜಿಲಲ್ಲಿ ಕೆಲಸ ಮಾಡ್ತೀನಿ ಅಂತಾನೆ, ಆಫೀಸು ಅಂತಾನೆ, ಪ್ಯಾಂಟ್ ಹರ್ಕೊಂಡವನೆ, ಇದಕ್ಕಿದಂಗೆ ಓಡೋಗ್ಬಿಡ್ತಾನೆ. ಅಪ್ಪ, ಅದ್ NGO ಅಲ್ಲ, NGO. ಏನೋ ಲೋಕೇಶು, ಅದೇನೋ ಕಟ್ಟೋದೈತೆ ಅಂದಲ್ಲಪ್ಪ, ಕಟ್. ಹೇಳು ರಾಜ್, ಆ ಹೂಮಾರು ಹುಡ್ಗಿ ಮನೆಗೆ ಹೋಗಿದ್ಯಾ? ಅತ್ತೆ ಹೇಳ್ದಾಗೆ ಅವಳು ನಿಜವಾಗ್ಲೂ ರಿಕವರ್ ಆಗ್ತಿದ್ದಾಳ? ಹ್ಞೂ ಸಿಸ್, ಅವಳ ಮನೆಯಿಂದಾನೆ ಆಚೆ ಬಂದೆ. ಅವಳು ಯಾವ್ದೋ ನಾಟಿ ಟ್ರೀಟ್ಮೆಂಟ್ ತಗೋತಿದ್ದಾಳೆ. ಅವಳ ಕಾಲ್ ಆಲ್ಮೋಸ್ಟ್ ಸರಿಯಾಗಿದೆ. ನೋ, ದಿಸ್ ಇಸ್ ನಾಟ್ ಪಾಸಿಬಲ್. ರಾಜ್, ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ಸಿಸ್, ಐ ಆಮ್ ಸೀರಿಯಸ್. ನಿಲ್ಲಕ್ಕೂ ಆಗ್ತಾ ಇರೋಳು ಇವತ್ತು ನನ್ನ ಕಣ್ ಮುಂದೆನೆ ನಡೀತಿದ್ದಾಳೆ. ರಿಯಲಿ ಮಿರಾಕಲ್ ಅಕ್ಕ ಇದು. ಆ ಡಾಕ್ಟರ್ ಹೇಳಿದ್ರು ಅವಳು ಆಲ್ಮೋಸ್ಟ್ ರೆಡಿ ಆಗಿದ್ದಾಳಂತೆ. ನಾಳೆನೆ ಮನೆಗೆ ಹೋಗ್ಬೋದು ಅಂತಾನು ಹೇಳ್ತಿದ್ದಾರೆ. ಇಲ್ಲ, ದಿಸ್ ಇಸ್ ನಾಟ್ ಹ್ಯಾಪನಿಂಗ್. ರಾಜ್, ಅವಳು ಮನೆಗ್ ಬರ್ಬಾರ್ದು. ಎಲೆಕ್ಷನ್ ಮುಗಿಯೋವರೆಗೂ ಅವಳು ಅಲ್ಲೇ ಇರ್ಬೇಕು. ಆಗ್ಲೇ ನಮ್ ಕೆಲ್ಸ ಸುಲಭ ಆಗೋದು. ಇಲ್ಲಾಂದ್ರೆ ಪ್ರಾಬ್ಲಮ್ ಆಗೋದು ಗ್ಯಾರಂಟಿ. ನೋಡು, ನೀನ್ ಏನ್ ಮಾಡ್ತೀಯ ನನಗ್ ಗೊತ್ತಿಲ್ಲ. ಮತ್ತೆ ಅವಳು ಕಾಲ್ ಮುರಿದ್ರು ಸರಿ, ಆದ್ರೆ ಅವಳು ಮಾತ್ರ ಅಲ್ಲೇ ಇರ್ಬೇಕು, ಮನೆಗ್ ವಾಪಸ್ ಬರ್ಬಾರ್ದು. ಆದ್ರೆ ಒಂದ್ ವಿಷಯ, ನೀನ್ ಮಾತ್ರ ಇದ್ರಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗ್ಬೇಡ, ಗೊತ್ತಾಯ್ತಾ? ಹುಷಾರಾಗಿರು. ಹಲೋ ಹಲೋ ರಾಜ್, ಒಂದ್ ಐಡಿಯಾ ಇದೆ ಅಕ್ಕ. ಈಗ ಮಾಡಿದ್ರೆ ಎಲೆಕ್ಷನ್ ಮುಗಿಯೋವರ್ಗುನು ಅವಳ ಮನೆಗೆ ಬರ್ದೇ ಇರೋ ಹಾಗೆ ಮಾಡ್ಬೋದು. ಏನ್ ಐಡಿಯಾ? ಇದು ನನ್ನ ಐಡಿಯಾ. ಹೇಗಿದೆ? ಸ್ಮಾರ್ಟ್, ವೆರಿ ಸ್ಮಾರ್ಟ್. ಈ ಪ್ಲಾನ್ ಇಂದ ಅವಳನ್ನ ಅರಳೋದಂತೂ ಗ್ಯಾರಂಟಿ. ಪಾಪ, ಅವಳು ನನ್ ಮನೆಗೂ ಬರೋದಿಲ್ಲ, ಅವಳ ಮನೇಲೂ ಇಲ್ಲಲ್ಲ. ಸರಿ, ಈಗ ನೀನ್ ಅನ್ಕೊಂಡ್ ಹಾಗೆ ಮಾಡು, ಹೋಗು. ಅಯ್ಯಯ್ಯೋ, ಈಗ ಬೇಡ ಸೇಸ್. ಆ ಸುಮನ ನನ್ಗಿರೋ ಕಾಯಿಲೆ ಬಗ್ಗೆ ಡಾಕ್ಟರ್ ಹತ್ರ ಹೇಳಿದಾಳೆ. ಅವನು ಕೈ ಕೊಡು, ಅದನ್ನ ನಾಡಿ ಮಿಡಿತ ಚೆಕ್ ಮಾಡ್ತೀನಿ ಅಂತಿದ್ದ.
ನಾನೇನೋ ಆಫೀಸ್ ಮೀಟಿಂಗ್ ಅಂತ ಸುಳ್ಳು ಹೇಳಿ ಎದ್ನೋ ಬಿದ್ನೋ ಅಂತ ಬಂದಿದ್ದೀನಿ. ಅಕಸ್ಮಾತ್ ನಾನು ಇವಾಗ ವಾಪಸ್ ಹೋದ್ರೆ ನಮ್ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತೆ. ಬೇಡ ಬೇಡ, ನೀನು ವಾಪಸ್ ಮನೆಗ್ ಬಂದ್ಬಿಡು, ಅಲ್ಲಿಗೆ ಹೋಗೋದ್ ಬೇಡ. ಏನಯ್ಯ, ಏನ್ ಮಾಡ್ತಿದ್ಯಾ ನೀನು? ದಿನ ದುಡ್ತಿದ್ಯಾ? ಇಷ್ಟು ದಿನ ಆಯ್ತು, ಇಷ್ಟೆಲ್ಲ ಕೆಲ್ಸ ಆಗಿರೋದು. ಏನ್ ಮಾಡ್ತಿದ್ಯಯ್ಯ ನೀನು? ಎಲೆಕ್ಷನ್ಗೂ ಮುಂಚೆ ಆಗ್ಬೇಕಾಗಿರೋ ಕೆಲ್ಸನು ಪ್ರಜ್ಞೆ ಇಲ್ವಾ ನಿನ್ಗೆ? ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಆದಷ್ಟು ಬೇಗ ನನಗೆ ಈ ಕೆಲ್ಸ ಎಲ್ಲ ಆಗಿರ್ಬೇಕು. ಯಾರ ಮೇಲೆ ರೇಗಾಡ್ತಿದ್ಯಾ ನೀನು? ಪಾಪ ಅವ್ರು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಾವ್ರೆ. ಅವ್ರ ಮೇಲೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ, ನೀನು ಗೊತ್ತಾಯ್ತಾ? ರೀ, ನನ್ ಕೆಲ್ಸ ನಾನ್ ನೋಡ್ಕೋತಿದ್ದೀನಿ, ನಿಮ್ ಕೆಲ್ಸ ನೀವ್ ನೋಡ್ಕೊಳ್ರಿ. ನನ್ ಕೆಲ್ಸ ನಾವ್ ನೋಡ್ಕೊಳ್ಳೋದ? ನೀನೇನಮ್ಮ ಅದನ್ನ ಹೇಳೋದು? ಇದನ್ನೆಲ್ಲ ಕಟ್ಟಿಸ್ತಿರೋದು ಯಾರು ಅನ್ಕೊಂಡಿದೀಯಾ? ಇನ್ಯಾರು? ನನ್ ಕಾರ್ಪೊರೇಟರ್ ತೀರ್ಥಂಕರ್ ಪ್ರಸಾದ್. ನಮ್ಮ ಕಾರ್ಪೊರೇಟ್ರು ಹಾಗೆಲ್ಲ ಮಾತಾಡಕ್ಕಿಲ್ಲ. ನಮ್ಮ ರಾಮಣ್ಣನು ಸುಮ್ಮಿನ ಮುಂದೆ ನಿಂತ್ಕೊಂಡು ನಮ್ಮ ಕಾಲೋನಿ ಜನಗಳ ಹತ್ರ ಚಂದ ಎತ್ತಿ ಕಟ್ಟಡ ಕಟ್ಸಿದ್ದು ನೀವು ಅಂತ ಹೇಳಿದ್ದು ನೀನೇ ತಾನೆ? ಇವತ್ತಿನ ಓನರ್ ತರ ಬಂದ್ ಮೆರೆದಾಡ್ಬಿಟ್ರೆ ನಾವು ಸುಮ್ಮನೆ ಬಿಡ್ತೀವ? ಅದು ಅಲ್ಲದೆ ನಿನ್ ಲೀಲೆ ಎಲ್ಲ ನಮಗ್ ಗೊತ್ತಿಲ್ಲ ಅನ್ಕೊಂಡಿದೀಯಾ? ಏನಮ್ಮ ಕಾರ್ಪೊರೇಟರ್ ಸಾಹೇಬ್ರ ಜೊತೆ ನಿನ್ನ ಹಂಗ ನಡ್ಕೊಳ್ಳೋದು ನೀನು? ಅವ್ರು ಮದುವೆ ಆಗಿರೋರು ಅನ್ನೋ ಜ್ಞಾನ ಬೇಡವಾ? ಏನ್ ನನ್ನ ಮಗಳು ಜೀವನ ಹಾಳು ಮಾಡ್ಬೇಕು ಅಂತ ಬಂದಿದ್ಯಾ ನೀನು? ರೀ ಸ್ವಾಮಿ, ನ್ಯೂಸ್ ಪೇಪರ್ ಅಲ್ಲಿ ಹಾಗೆಲ್ಲ ಬಂದ್ರೆ ಅದಕ್ಕೆ ನಾನ್ ಹೊಣೆನಾ? ಅಷ್ಟಕ್ಕೂ ನನ್ ಜೀವನದಲ್ಲ ಆಟ ಆಡ್ತಿರೋದು ನಿಮ್ ಮಗಳು, ಅದು ನೆನ್ಪಿರ್ಲಿ. ನನಗ್ ಗಂಡ ಆಗ್ಬೇಕಾದವ್ರನ್ನ ಕಟ್ಕೊಂಡಿರೋಳು ನಿಮ್ ಮಗಳು. ಮುಚ್ಚಮ್ಮ ಬಾಯಿ. ಅವಳು ಮದುವೆ ಆಗಿ ಎಷ್ಟೋ ದಿನ ಆಗೋಯ್ತು. 4 ಜನದ ಮುಂದೆ ಸಾಕ್ಷಿಯಾಗಿ ಮದುವೆ ಆಗಿರೋಳು ಅವಳು. ನಿಜವಾದ ಹೆಂಡತಿ ಅವಳು, ನೀನಲ್ಲ. ಸುಮ್ಮನೆ ಪಾಲಿಗೆ ಬಂದಿದ್ ಪಂಚಾಮೃತ ಅನ್ಕೊಂಡು ತೆಪ್ಪಗಿರ್ಬೇಕಷ್ಟೇ ನೀನು.